ನಮೋ ಭಗವತೆ ವಾಸುದೇವಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕನ್ಯಾ ರಾಶಿ ಸ್ತ್ರೀಯರ ಮಹಿಳೆಯರ ಗುಣಗಳು, ಅವರ ರಹಸ್ಯಗಳು ಹೇಗಿರುತ್ತೆ, ಇವರ ಹ್ಯಾಬಿಟ್ಸ್ಗಳು ಹೇಗಿರುತ್ತೆ, ಇಷ್ಟ ಕಷ್ಟಗಳು ಏನು, ಪಾಸಿಟಿವ್ ಗುಣಗಳೇನು, ನೆಗೆಟಿವ್ ಗುಣಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ನೀವು ಕನ್ಯಾ ರಾಶಿಯ ಮಹಿಳೆಯರಾಗಿದ್ದರೆ ಅಥವಾ ನೀವು ಮೇಲಾಗಿದ್ದರೆ, ನಿಮ್ಮ ಹೆಂಡತಿ, ತಾಯಿ, ತಂಗಿ, ಸ್ನೇಹಿತೆಯರು ಯಾರಾದರೂ ಕನ್ಯಾ ರಾಶಿಯವರಿದ್ದರೆ ಅವರ ಬಗ್ಗೆ ಹೆಚ್ಚು ಅರ್ಥ ಮಾಡಿಕೊಳ್ಳಲು ಈ ವಿಡಿಯೋವನ್ನು ಕೊನೆಯವರೆಗೂ ಸ್ಕಿಪ್ ಮಾಡದೆ ನೋಡಿ. ಬಚಕ್ರದಲ್ಲಿ ಕನ್ಯಾ ರಾಶಿ 6ನೇ ರಾಶಿಯಾಗಿದೆ. ಈ ರಾಶಿಯ ಅಧಿಪತಿ ಬುಧ ಗ್ರಹ. ಈ ರಾಶಿಯ ಚಿಹ್ನೆ ಒಬ್ಬ ಕನ್ಯೆ ಹೂಗುಚ್ಛವನ್ನು ಅಂದರೆ ಒಂದು ಫ್ಲವರ್ ಬಂಚನ್ನು ಹಿಡಿದುಕೊಂಡು ನಿಂತಿರುವಂತಹ ಚಿತ್ರ. ಈ ರಾಶಿಯ ತತ್ವ ಪೃಥ್ವಿ ತತ್ವ. ಪೃಥ್ವಿ ತತ್ವ ಅಂದರೆ ಬ್ಯಾಲೆನ್ಸಿಂಗ್ ನೇಚರ್ ಅಂತ ಹೇಳ್ತೀವಿ. ಈ ಕನ್ಯಾ ರಾಶಿಯ ಸ್ತ್ರೀಯರು ತುಂಬ ಚೆನ್ನಾಗಿ ಬ್ಯಾಲೆನ್ಸಿಂಗ್ ನೇಚರನ್ನು ಉಳ್ಳವರಾಗಿರ್ತಾರೆ. ತನ್ನ ಲೈಫಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ, ಮ್ಯಾರೇಜ್ ಲೈಫಲ್ಲಾಗಲಿ, ಪ್ರೊಫೆಷನ್ ಲೈಫಲ್ಲೇ ಆಗಲಿ, ಫೈನಾನ್ಸ್ನೇ ಆಗಲಿ ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾರೆ. ಮ್ಯಾನೇಜನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಕನ್ಯಾ ರಾಶಿಯ ಸ್ತ್ರೀಯರು ಎಲ್ಲ ವಿಷಯಗಳನ್ನು ಚೆನ್ನಾಗಿ ಗ್ರಹಿಸುತ್ತಾರೆ, ಅಂದರೆ ಬೇಗ ಗ್ರಾಸ್ಪ್ ಮಾಡ್ಕೋತಾರೆ. ವಿಷಯಗಳನ್ನು ಬಹಳ ಬೇಗ ಶಾರ್ಪ್ ಮೈಂಡೆಡ್ ಆಗಿ ಕಲ್ತ್ಕೊಳ್ತಾರೆ. ಅಬ್ಸರ್ವ್ ಮಾಡ್ತಾರೆ, ನಂತರ ಅನಲೈಸ್ ಮಾಡಿ ಬ್ಯಾಲೆನ್ಸ್ ಮಾಡ್ತಾರೆ. ಹಣ ಉಳಿಸುವ ಕಲೆಯನ್ನು ಕನ್ಯಾ ರಾಶಿಯ ಮಹಿಳೆಯರನ್ನು ನೋಡಿ ಕಲಿಬೇಕಾಗುತ್ತೆ. ಎಷ್ಟು ಬೇಕೋ ಅಷ್ಟೇ, ಅವಶ್ಯಕತೆಗೆ ತಕ್ಕಂತೆ ಖರ್ಚು ಮಾಡ್ತಾರೆ. ಹಣವನ್ನು ಸೇವಿಂಗ್ಸ್ ಮಾಡುವುದರಲ್ಲಿ ಎತ್ತಿದ ಕೈ ಇವರು. ನಿಮ್ಮ ಪತ್ನಿ ಕನ್ಯಾ ರಾಶಿಯವರಾಗಿದ್ದರೆ ನೀವು ಹಣದ ಬಗ್ಗೆ ಚಿಂತೆ ಮಾಡೋ ಅಗತ್ಯನೇ ಇಲ್ಲ. ಯಾಕಂದರೆ ಅವರು ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಹೇಗೆ ಸೇವಿಂಗ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ತಿಳ್ಕೊಂಡಿರ್ತಾರೆ. ಹಣವನ್ನು ಉಳಿಸ್ತಾರೆ. ಕನ್ಯಾ ರಾಶಿಯ ಹುಡುಗಿಯರು ತನಗಾಗಿ ಶಾಪಿಂಗ್ ಮಾಡೋದಿಲ್ಲ, ತನ್ನ ಮಕ್ಕಳಿಗೆ, ಹಸ್ಬೆಂಡ್ಗೆ ಹೆಚ್ಚು ಖರ್ಚು ಮಾಡ್ತಾರೆ. ಎಷ್ಟು ಬೇಕೋ ಅಷ್ಟನ್ನೇ ಶಾಪಿಂಗ್ಗೋಸ್ಕರ ಖರ್ಚು ಮಾಡ್ತಾರೆ. ತುಂಬ ಸಿಂಪಲ್ಲಾಗಿ, ಡೀಸೆಂಟಾಗಿ ರೆಡಿ ಆಗ್ತಾರೆ. ತುಂಬ ಶೋ ಆಫ್ ಮಾಡೋದು ಇದೆಲ್ಲ ಇಷ್ಟ ಆಗೋದಿಲ್ಲ ಇವರಿಗೆ. ಕನ್ಯಾ ರಾಶಿಯ ಸ್ತ್ರೀಯರು ಓವರಾಗಿ ಶೋ ಆಫ್ ಮಾಡೋದಿಲ್ಲ. ಬಹಳ ಒಳ್ಳೆಯ ನೇಚರ್ ಇವರದು. ತುಲಾ ರಾಶಿ, ವೃಶ್ಚಿಕ ರಾಶಿ, ಮೇಷರಾಶಿ, ಸಿಂಹ ರಾಶಿಯ ಹುಡುಗಿಯರಲ್ಲಿ ಆ್ಯಟಿಟ್ಯೂಡ್, ಶೋ ಆಫ್ ಎಲ್ಲ ಜಾಸ್ತಿನೇ ಇರುತ್ತೆ. ಆದರೆ ಕನ್ಯಾ ರಾಶಿಯ ಸ್ತ್ರೀಯರು ಓವರ್ ಶೋ ಆಫ್ ಮಾಡುವ ವ್ಯಕ್ತಿಗಳಿಂದ ದೂರ ಇರ್ತಾರೆ. ಇವರು ತುಂಬ ಪ್ರಾಕ್ಟಿಕಲ್ ಆಗಿರ್ತಾರೆ. ಆದರೆ ಕನ್ಯಾ ರಾಶಿಯ ಸ್ತ್ರೀಯರಿಗೆ ತನ್ನ ಸ್ಕೂಲಲ್ಲಿ, ಕಾಲೇಜಲ್ಲಿ, ವರ್ಕಿಂಗ್ ಪ್ಲೇಸಲ್ಲಿ, ಆಫೀಸಲ್ಲಿ ಪಾಲಿಟಿಕ್ಸ್ ಮಾಡ್ತಾನೆ ಇರ್ತಾರೆ. ಇವರ ಜೊತೆ ಇರುವಂತಹ ಕೊಲೀಗ್ಸು, ಸಹಪಾಠಿಗಳು ಇವರ ಬುದ್ಧಿವಂತಿಕೆಯನ್ನು ನೋಡಿ ಹೊಟ್ಟೆ ಕಿಚ್ಚು ಪಡುವವರೇ ಜಾಸ್ತಿ. ಯಾಕಂದರೆ ಕನ್ಯಾ ರಾಶಿ ಕಾಲಪುರುಷನ ಕುಂಡಲಿಯಲ್ಲಿ 6ನೇ ಮನೆ. 6ನೇ ಮನೆ ಎಂದರೆ ರೋಗ, ಋಣ ಮತ್ತು ಶತ್ರುಗಳ ಮನೆ ಅಂತ ಕರಿತೇವೆ. ನೀವು ಎಷ್ಟೇ ಚೆನ್ನಾಗಿ ಒಳ್ಳೆಯವರಾಗಿ ಬಿಹೇವ್ ಮಾಡಿದ್ರು ನಿಮ್ಮ ಕೊಲೀಗ್ಸ್ ಜೊತೆ ಕಾರಣನೇ ಇಲ್ಲದೆ ನಿಮ್ಮ ಮೇಲೆ, ನಿಮ್ಮ ಸುತ್ತಮುತ್ತಲಿನವರು ದ್ವೇಷವನ್ನು ಸಾಧಿಸ್ತಾರೆ. ಕನ್ಯಾ ರಾಶಿಯ ಸ್ತ್ರೀಯರ ಮಾತು ಬಹಳ ಮಧುರವಾಗಿರುತ್ತೆ, ಅಂದರೆ ಇವರ ವಾಣಿ ಮಧುರವಾಗಿರುತ್ತೆ. ವೃಷಭ ರಾಶಿಯವರ ಕಣ್ಣು ಅಟ್ರಾಕ್ಟಿವ್ ಆಗಿರುತ್ತೆ. ಸಿಂಹ ರಾಶಿಯವರ ಹೇರ್ ಅಟ್ರಾಕ್ಟಿವ್ ಆಗಿರುತ್ತೆ. ತುಲಾ ರಾಶಿಯವರ ಫೇಸ್ ಅಟ್ರಾಕ್ಟಿವ್ ಆಗಿರುತ್ತೆ. ಆದರೆ ಕನ್ಯಾ ರಾಶಿಯ ವಿಷಯಕ್ಕೆ ಬಂದರೆ ಕನ್ಯಾ ರಾಶಿಯ ಸ್ತ್ರೀಯರ ಮಾತು ಬಹಳ ಅಟ್ರಾಕ್ಟಿವ್ ಆಗಿರುತ್ತೆ. ನಿಮ್ಮ ವೇ ಆಫ್ ಟಾಕಿಂಗ್ ಎಕ್ಸಲೆಂಟ್ ಅಂತಲೇ ಹೇಳಬಹುದು. ನಾವು ನಮ್ಮ ಮಾತಿನಿಂದನೇ, ನಮ್ಮ ವಾಯ್ಸಿಂದ ನಮ್ಮ ಎದುರುಗಡೆ ಇರುವಂತಹ ವ್ಯಕ್ತಿಗಳನ್ನು ಇಂಪ್ರೆಸ್ ಮಾಡಬಹುದು. ಈ ಕಲೆ ನ್ಯಾಚುರಲಿ ಕನ್ಯಾ ರಾಶಿಯವರಲ್ಲಿ ಕಾಣಬಹುದು. ಕನ್ಯಾ ರಾಶಿಯ ಸ್ತ್ರೀಯರು ತನ್ನ ವಯಸ್ಸಿಗಿಂತ ಕಡಿಮೆ ವಯಸ್ಸಿನವರಂತೆ ಕಾಣ್ತಾರೆ. 35 ವರ್ಷ ಅಥವಾ 40 ವರ್ಷದ ಮೇಲೆ ದಪ್ಪ ಆಗ್ತಾರೆ. ಅದರ್ವೈಸ್ ಅದಕ್ಕೂ ಮುಂಚೆ ಸಣ್ಣಗೆ, ತೆಳ್ಳಗೆ, ಸ್ಲಿಮ್ ಆಗಿರ್ತಾರೆ. ಸದಾ ಆ್ಯಕ್ಟಿವ್ ಆಗಿರೋದ್ರಿಂದ, ಫಾಸ್ಟಾಗಿ ನಡೆಯೋದ್ರಿಂದ ಇವರು ತನ್ನ ದೇಹವನ್ನು ಆರೋಗ್ಯವಾಗಿಟ್ಕೊಂಡಿರ್ತಾರೆ. ಇವರಿಗೆ ಬೊಜ್ಜಿನ ಸಮಸ್ಯೆ ಕಡಿಮೆ ಇರುತ್ತೆ. ಆದರೆ ಸದಾ ಅಂದರೆ ಮೈಂಡಲ್ಲಿ ಏನಾದರೂ ಥಿಂಕ್ ಮಾಡ್ತಾನೆ ಇರ್ತಾರೆ. ಯಾವುದಾದರೂ ಒಂದು ವಿಷಯದ ಬಗ್ಗೆ ಹೆಚ್ಚಿನ ಆಲೋಚನೆ ಮಾಡೋದ್ರಿಂದ ಮೆಂಟಲಿ ಸ್ಟ್ರೆಸ್ ಮಾಡ್ಕೊಳ್ತಾರೆ, ಫ್ರಸ್ಟ್ರೇಟ್ ಆಗ್ತಾರೆ. ಕನ್ಯಾ ರಾಶಿಯ ಸ್ತ್ರೀಯರು ಹೊಸಬರ ಜೊತೆ, ಎಲ್ಲರ ಜೊತೆ ಮಿಂಗಲ್ ಆಗೋದಿಲ್ಲ, ಬಹಳ ಬೇಗ ಓಪನ್ ಅಪ್ ಆಗೋದಿಲ್ಲ. ತುಂಬ ಗೊತ್ತಿರುವಂತಹ ವ್ಯಕ್ತಿಗಳ ಬಳಿ ಮಾತ್ರ ತುಂಬ ಚೆನ್ನಾಗಿ ಮಾತನಾಡ್ತಾರೆ. ಆದರೆ ತನ್ನ ರಹಸ್ಯಗಳನ್ನು ಯಾವುದೇ ಕಾರಣಕ್ಕೂ ಯಾರ ಹತ್ರನೂ ಬಿಟ್ಕೊಡೋದಿಲ್ಲ. ಬೇರೆಯವರ ರಹಸ್ಯಗಳನ್ನು ತನ್ನ ಬುದ್ಧಿವಂತಿಕೆಯಿಂದ, ತನ್ನ ಮಾತಿನಿಂದ ತಿಳಿದುಕೊಳ್ತಾರೆ. ಆದರೆ ಇವರ ಸೀಕ್ರೆಟ್ಗಳನ್ನು ಯಾರ ಮುಂದೆನೂ ರಿವೀಲ್ ಮಾಡೋದಿಲ್ಲ. ಪ್ರತಿಯೊಬ್ಬರನ್ನ ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡ್ತಾರೆ. ಇವರ ಕಣ್ಣು ಬಹಳ ಚಿಕ್ಕದಾಗಿರುತ್ತೆ.
ಆದರೆ ಇವರ ಕಣ್ಣಿನ ದೃಷ್ಟಿ ಬಹಳ ತೀಕ್ಷ್ಣವಾಗಿರುತ್ತೆ, ತುಂಬ ಶಾರ್ಪ್ ಆಗಿರುತ್ತೆ ಇವರ ನೋಟ. ಕನ್ಯಾ ರಾಶಿಯ ಸ್ತ್ರೀಯರಿಗೆ ತಲೆನೋವು, ಹೊಟ್ಟೆ ನೋವು, ಬ್ಯಾಕ್ ಪೇನ್ ಈ ರೀತಿ ಹೆಲ್ತ್ ಇಶ್ಯೂಸನ್ನು ಫೇಸ್ ಮಾಡ್ತಾರೆ. ತನ್ನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆದರೂ ತುಂಬ ಗಾಬರಿ ಪಡ್ತಾರೆ, ಭಯ ಪಟ್ಕೊಳ್ತಾರೆ. ಚಿಕ್ಕ ತಲೆನೋವು ಬಂದರೂ ತುಂಬ ಟೆನ್ಷನ್ ಮಾಡ್ಕೊಳ್ತಾರೆ. ತನ್ನ ಆರೋಗ್ಯದ ಬಗ್ಗೆ ಹೆಚ್ಚು ಕಾನ್ಷಿಯಸ್ ಆಗಿರ್ತಾರೆ. ಕನ್ಯಾ ರಾಶಿಯ ಸ್ತ್ರೀಯರ ಹ್ಯಾಂಡ್ ರೈಟಿಂಗ್ ಬಹಳ ಚೆನ್ನಾಗಿರುತ್ತದೆ. ಮಿಥುನ ರಾಶಿ ಮತ್ತು ಕನ್ಯಾ ರಾಶಿಯವರಿಗೆ ಬರೆಯುವಂತಹ ಕಲೆ ತುಂಬ ಎಕ್ಸಲೆಂಟ್ ಆಗಿ ಒಲಿದು ಬಂದಿರುತ್ತೆ. ಮತ್ತು ಎಲ್ಲರೂ ಇಂಪ್ರೆಸ್ ಆಗ್ತಾರೆ ನಿಮ್ಮ ಹ್ಯಾಂಡ್ ರೈಟಿಂಗು, ನೀವು ಬರೆಯುವಂತಹ ಬರವಣಿಗೆಯನ್ನು ನೋಡಿ. ಸಿಂಗಿಂಗ್ ಮತ್ತು ಡ್ಯಾನ್ಸಿಂಗ್, ಪೇಂಟಿಂಗ್, ಡ್ರಾಯಿಂಗ್ ಈ ರೀತಿ ಕಲೆಗಳು ನಿಮ್ಮಲ್ಲಿ ಕಾಣಬಹುದು. ಕನ್ಯಾ ರಾಶಿಯ ಮಹಿಳೆಯರು ತುಂಬ ಚೆನ್ನಾಗಿ ಅಡುಗೆಯನ್ನು ಸಹ ಮಾಡ್ತಾರೆ. ಪೆಟ್ ಲವರ್ ಆಗಿರ್ತಾರೆ. ಬೆಕ್ಕು, ನಾಯಿ ಈ ರೀತಿ ಸಾಕು ಪ್ರಾಣಿಗಳನ್ನು ಹೆಚ್ಚು ಇಷ್ಟಪಡ್ತಾರೆ. ಪ್ರಕೃತಿ ಪ್ರಿಯರಾಗಿರ್ತಾರೆ. ನೇಚರ್, ಗ್ರೀನರಿ, ಮನೆಯಲ್ಲಿ ಚಿಕ್ಕ ಸಸಿಗಳನ್ನು ಪಾಟ್ಗಳಲ್ಲಿ ಬೆಳೆಸುವಂತಹ ಹವ್ಯಾಸವನ್ನು ಇಟ್ಕೊಂಡಿರ್ತಾರೆ. ಒಟ್ಟು ಪ್ರಕೃತಿ, ಹಿಲ್ ಸ್ಟೇಷನ್ ಈ ರೀತಿ ಪ್ಲೇಸಸ್ಗೆ ಟ್ರಿಪ್ ಹೋದಾಗ ಇವರ ಮನಸ್ಸು ತುಂಬ ಆನಂದ, ಉಲ್ಲಾಸವಾಗಿರುತ್ತೆ. ಪ್ರಕೃತಿಯನ್ನು ಹೆಚ್ಚು ಪ್ರೀತಿಸ್ತಾರೆ. ಕನ್ಯಾ ರಾಶಿಯ ಸ್ತ್ರೀಯರು ಸ್ಪಿರಿಚುವಲ್ ಆಗಿರ್ತಾರೆ. ತೋರಿಸ್ಕೊಳ್ಳೋದಿಲ್ಲ, ಆದರೆ ತಾನು ಸ್ಪಿರಿಚುವಲ್ ಆಗಿದ್ದೀನಿ ಅಂತ ಯಾರಿಗೂ ತೋರಿಸ್ಕೊಳ್ಳೋದಿಲ್ಲ. ಮನಸ್ಸಿನಲ್ಲಿಯೇ ಭಕ್ತಿಯನ್ನು ಉಳ್ಳವರಾಗಿರ್ತಾರೆ. ಕನ್ಯಾ ರಾಶಿಯ ಸ್ತ್ರೀಯರು ತನ್ನ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಕೋಪ ಬಂದರೂ ಅಷ್ಟೇ ಕೋಪವನ್ನು ಕಂಟ್ರೋಲ್ ಮಾಡಿಟ್ಕೊಳ್ತಾರೆ, ಆದರೆ ಎಕ್ಸ್ಪ್ರೆಸ್ ಮಾಡೋದಿಲ್ಲ. ಕನ್ಯಾ ರಾಶಿಯ ಮಹಿಳೆಯರು ಸ್ವಚ್ಛತಾ ಪ್ರಿಯರಾಗಿರ್ತಾರೆ. ತನ್ನ ಮನೆಯನ್ನು ವೆಲ್ ಅರೇಂಜ್ಡ್ ಆಗಿ ಇಟ್ಕೊಂಡಿರ್ತಾರೆ. ಕನ್ನಡಿ ರೀತಿ ಹೊಳೆಯಬೇಕು ಆ ರೀತಿ ನೀಟಾಗಿ ಇಟ್ಕೊಂಡಿರ್ತಾರೆ. ಇವರ ಸುತ್ತಮುತ್ತಲಿನ ಪರಿಸರವನ್ನು ಅಷ್ಟೇ ತುಂಬ ಸ್ವಚ್ಛವಾಗಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ. ಕನ್ಯಾ ರಾಶಿಯ ಮಹಿಳೆಯರು ತನ್ನ ಫ್ಯಾಮಿಲಿಯವರನ್ನು ಹೆಚ್ಚು ಕೇರ್ ಮಾಡ್ತಾರೆ, ಹೆಚ್ಚು ಪ್ರೀತಿಸ್ತಾರೆ. ತನ್ನ ಜೀವನ ಸಂಗಾತಿಯನ್ನು ಬಹಳ ಗೌರವ ಮತ್ತು ಪ್ರೀತಿಯಿಂದ ಕಾಣ್ತಾರೆ. ತನ್ನ ಲೈಫ್ ಪಾರ್ಟ್ನರ್ ತನ್ನ ಜೊತೆ ಮಾತನಾಡ್ತಾ ಇರಬೇಕು, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಇವರ ಮನಸ್ಸಿನ ಇಚ್ಛೆಯಾಗಿರುತ್ತೆ. ಕನ್ಯಾ ರಾಶಿಯ ಮಹಿಳೆಯರಿಗೆ ಮಾತು ತುಂಬ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ನಿಮ್ಮ ವೈಫ್, ನಿಮ್ಮ ಹೆಂಡತಿ ಕನ್ಯಾ ರಾಶಿಯವರಾಗಿದ್ದರೆ, ಯಾರಾದರೂ ಮೇಲ್ ಪರ್ಸನ್ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ನಿಮ್ಮ ವೈಫ್ ಕನ್ಯಾ ರಾಶಿಯವರಾಗಿದ್ದರೆ ಅವರಿಗೆ ನಿಮ್ಮ ಮೇಲೆ ಕೋಪ ಬಂದರೆ ಮೊದಲು ನಿಮ್ಮ ಜೊತೆ ಮಾತನಾಡೋದನ್ನ ಕಡಿಮೆ ಮಾಡ್ತಾರೆ. ಆವಾಗ ನೀವು ತಿಳ್ಕೊಬೇಕು, ಹುಷಾರಾಗಬೇಕು, ಏನೋ ಸಮಸ್ಯೆ ಆಗಿದೆ ಅಂತ. ಕನ್ಯಾ ರಾಶಿಯವರಿಗೆ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಕನ್ಯಾ ರಾಶಿಯ ಸ್ತ್ರೀಯರಲ್ಲಿ ತನ್ನ ಗಂಡ ಎಲ್ಲಿಗೆ ಹೋಗ್ತಾರೆ, ಏನು ಮಾಡ್ತಾರೆ, ಎಷ್ಟು ಖರ್ಚು ಮಾಡ್ತಾರೆ, ಎಷ್ಟು ಸ್ಯಾಲ್ರಿ, ಅವರ ಖರ್ಚು ವೆಚ್ಚಗಳ ಬಗ್ಗೆ ಪ್ರತಿಯೊಂದು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಿಟ್ಕೊಂಡಿರ್ತಾರೆ. ತುಂಬ ಇಂಟೆಲಿಜೆಂಟಾಗಿ ಥಿಂಕ್ ಮಾಡ್ತಾರೆ. ಯಾರನ್ನು ಅಷ್ಟು ಸುಲಭವಾಗಿ ನಂಬೋದಿಲ್ಲ ಇವರು. ಅವರ ಬಗ್ಗೆ ತಿಳಿದುಕೊಂಡ್ಮೇಲೇ ಆ ವ್ಯಕ್ತಿಗಳ ಜೊತೆ ಸ್ನೇಹವನ್ನು ಬೆಳೆಸ್ತಾರೆ. ಕನ್ಯಾ ರಾಶಿಯ ಮಹಿಳೆಯರು ತುಂಬ ಕ್ಯಾಲ್ಕುಲೇಟಿವ್ ಆಗಿರ್ತಾರೆ. ಬಿಸ್ನೆಸ್ ಮಾಡಬೇಕು, ಪ್ಯಾಸಿವ್ ಇನ್ಕಮನ್ನು ಅರ್ನ್ ಮಾಡಬೇಕು ಎಂಬುದು ಇವರ ಮನದಾಳದ ಆಸೆ ಆಗಿರುತ್ತದೆ. ಕನ್ಯಾ ರಾಶಿಯ ಮಹಿಳೆಯರು ಡಿಸಿಷನನ್ನು ತಗೊಳ್ಳುವಾಗ, ಅಂತಹ ಸಂದರ್ಭ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಸಡನ್ನಾಗಿ ಡಿಸಿಷನ್ಗಳನ್ನು ತಗೊಳ್ಳೋದಿಲ್ಲ. ಸಮಾಧಾನವಾಗಿ ಯೋಚನೆಯನ್ನು ಮಾಡಿ ಅದರ ಪಾಸಿಟಿವ್ ಏನು, ನೆಗೆಟಿವ್ ಏನು ಎಲ್ಲ ರೀತಿಯಲ್ಲೂ ಆಲೋಚನೆ ಮಾಡಿ ನಿರ್ಣಯಗಳನ್ನು ತೆಗೆದುಕೊಳ್ತಾರೆ. ಕನ್ಯಾ ರಾಶಿಯ ಸ್ತ್ರೀಯರು ಎಲ್ಲಾದರೂ ಟ್ರಿಪ್ ಹೋಗೋದಕ್ಕೆ ಪ್ಲ್ಯಾನ್ ಮಾಡಿದ್ರು ಅಷ್ಟೇ, ಆ ಟ್ರಿಪ್ ಹೋದರೆ ಎಷ್ಟು ದಿನ ಉಳ್ಕೊಳ್ಬೇಕು, ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಎಷ್ಟು ಖರ್ಚು ವೆಚ್ಚ ಎಲ್ಲವನ್ನು ಅನಲೈಸ್ ಮಾಡ್ತಾರೆ. ಯಾವಾಗ ರಿಟರ್ನ್ ಆಗಬೇಕು ಪ್ರತಿಯೊಂದನ್ನು ಪ್ಲ್ಯಾನ್ ಮಾಡಿಯೇ ಅವರು ಕೆಲಸಕ್ಕೆ ಕೈ ಹಾಕೋದು. ಮತ್ತು ಇವರು ಫಿಸಿಕಲ್ ವರ್ಕ್ಗಿಂತ ಅಂದರೆ ದೈಹಿಕ ಶ್ರಮಕ್ಕಿಂತ ಮಾನಸಿಕವಾಗಿ, ಬೌದ್ಧಿಕವಾಗಿ ಶ್ರಮವಹಿಸಿ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಾಗಿರ್ತಾರೆ. ಆದ್ದರಿಂದ ಕನ್ಯಾ ರಾಶಿಯವರು ಹೆಚ್ಚಾಗಿ ಬ್ಯಾಂಕ್ ಮತ್ತು ಆಫೀಸಲ್ಲಿ ವರ್ಕ್ ಮಾಡುವವರು, CA, ಚಾರ್ಟೆಡ್ ಅಕೌಂಟ್ ಆಗಿ ಕೆಲಸ ಮಾಡ್ತಿರ್ತಾರೆ. ಡಾಕ್ಯುಮೆಂಟೇಷನ್ ಮತ್ತು ಕಂಪ್ಯೂಟರ್ ರಿಲೇಟೆಡ್ ಜಾಬ್ ಮಾಡ್ತಿರ್ತಾರೆ. ಕಮಿಷನ್ ಓರಿಯೆಂಟೆಡ್ ಬಿಸ್ನೆಸ್ ಮಾಡುವವರಾಗಿರ್ತಾರೆ. ಮತ್ತು ಮಾರ್ಕೆಟಿಂಗ್ ಫೀಲ್ಡಲ್ಲಿ ಎಕ್ಸಲೆಂಟಾಗಿ ವರ್ಕ್ ಮಾಡ್ತಾರೆ ಇವರು. ಯಾಕಂದರೆ ಇವರಿಗೆ ಮಾತೆ ಬಂಡವಾಳವಾಗಿರುತ್ತಲ್ವ, ಆದ್ದರಿಂದ ತುಂಬ ಚೆನ್ನಾಗಿ ಮ್ಯಾನೇಜ್ ಮಾಡ್ತಾರೆ ಕ್ಲೈಂಟ್ಸ್ಗಳನ್ನು. ಟೋಟಲಿ ಕನ್ಯಾ ರಾಶಿಯ ಮಹಿಳೆಯರು ಕ್ಲಾಸಿಯಾಗಿರ್ತಾರೆ. ಗ್ರೇಸ್ಫುಲ್, ಇಂಟೆಲಿಜೆಂಟ್, ಸ್ಮಾರ್ಟ್, ಪರ್ಫೆಕ್ಷನಿಸ್ಟ್, ಶಾಂತ ಸ್ವಭಾವದವರಾಗಿರ್ತಾರೆ. ಇವಿಷ್ಟು ವಿಚಾರಗಳು ಕನ್ಯಾ ರಾಶಿಯ ಸ್ತ್ರೀಯರ ರಹಸ್ಯಗಳಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಈ ವಿಡಿಯೋವನ್ನು ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ. ಯಾವ ರೀತಿ ವಿಡಿಯೋಗಳು ಬೇಕು ಅಂತ ಹೇಳಿದ್ರೆ ನಾನು ಆ ರೀತಿ ವಿಡಿಯೋಗಳನ್ನು ಮಾಡಲು ಟ್ರೈ ಮಾಡ್ತೇನೆ. ಥ್ಯಾಂಕ್ ಯು ಫ್ರೆಂಡ್ಸ್.